ಇದು ಒಳ್ಳೆ ಫೇಸ್ ಪ್ಯಾಕ್ ಆಯಿತಾ. 3000 ರುಪೀಸ್ ಎಷ್ಟು ದೊಡ್ಡ ಅಮೌಂಟ್. ಫೇಶಿಯಲಲ್ಲಿ ಸಿಗುವಂತಹ ಗ್ಲೋ ಮನೆಯಲ್ಲೇ ಮಾಡ್ಕೋಬೋದು. ನಿಮಗೆ ಸ್ಕಿನ್ ಕೇರ್, ನಿಮ್ಮ ಹೇರ್ ಕೇರ್ ಎಲ್ಲ ಮಾಡಿಕೊಂಡ್ರೆ ನೀವು ಪಾರ್ಲರ್ಗೆ ಹೋಗುವ ಅವಶ್ಯಕತೆನೇ ಇರಲ್ಲ. ಮುಖ ತೊಳಿಬೇಕಾದ್ರೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ವಾರದಲ್ಲಿ ಒಂದ್ಸತಿ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇದೇನಂತಂತಂದರೆ ಫೇಸ್ ಪ್ಯಾಕ್. ಇದು ಒಳ್ಳೆ ಫೇಸ್ ಪ್ಯಾಕ್ ಆಯಿತಾ. ಇದನ್ನು ಹೇಳೋ ಮುಂಚೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಂಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಹೊಸ ಹೊಸ ವಿಡಿಯೋನ ಮಾಡೋದಕ್ಕೆ. ಓಕೆನಾ? ಬನ್ನಿ ಇವಾಗ ನಾನು ಫೇಸ್ ಪ್ಯಾಕ್ ಬಗ್ಗೆ ಮಾತಾಡ್ತೀನಿ. ಇವಾಗ ನಾವು ಪಾರ್ಲರ್ಗೆಲ್ಲ ಹೋದರೆ ಒಂದು ಫೇಶಿಯಲ್ಗೆ ಎಷ್ಟು ಹಬ್ಬ ಅಂದರೆ 1000 ಇರುತ್ತಾ, ಲೈಕ್ 600 ಇರುತ್ತಾ. ಕ್ಲೀನಪ್ ಆದರೆ 600. ನನಗೆ ತಿಳಿದ ಮಟ್ಟಿಗೆ ಫೇಶಿಯಲ್ ಆದರೆ 1200 1600. ಹಾಗೆ ನಾವು ಹೈಡ್ರಾ ಫೇಶಿಯಲ್ಗೆ ಹೋದರೆ 3000 ರುಪೀಸ್ ತನಕ ಇರುತ್ತೆ ಅಲ್ವಾ. ಇವಾಗಿನ ಜನ್ರೇಷನಲ್ಲಿ ಫೇಶಿಯಲ್ಗೆ ಅಂತ ಪಾರ್ಲರ್ಗೆ ಹೋದರೆ 3000 ರುಪೀಸ್ ಎಷ್ಟು ದೊಡ್ಡ ಅಮೌಂಟ್. ತುಂಬ ದೊಡ್ಡ. ಒಂದೊಂದು ರೂಪಾಯಿನೂ ದುಡ್ಡು ಸಂಪಾದಿಸೋಕೆ ಎಷ್ಟೊಂದು ಕಷ್ಟ ಇದೆ. ಹಾಗಾದರೆ 3000 ರುಪೀಸ್ ನಾವೊಂದು ಫೇಶಿಯಲ್ಗೋಸ್ಕರ ಒಂದು ಒಂದು ಅರ್ಧ ಗಂಟೆ ಮಸಾಜ್ಗೋಸ್ಕರ 3000 ರುಪೀಸ್ ಖರ್ಚು ಮಾಡೋದು ಎಷ್ಟೊಂದು ಏನು ಏನಂತಾರೆ, ಎಷ್ಟೊಂದು ಬೇಜಾರಲ್ವಾ. ಅದಕ್ಕೋಸ್ಕರ ನಾನು ನಿಮಗೆ ಫೇಶಿಯಲಲ್ಲಿ ಸಿಗುವಂತಹ ಗ್ಲೋ ಮನೆಯಲ್ಲೇ ಮಾಡ್ಕೋಬೋದು. ಅದು ಹೇಗಂತ ನಾನು ನಿಮ್ಗೆ ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ನಂದೊಂದು ಸ್ಟೋರಿ ಹೇಳ್ತೀನಿ. ಓಕೆನಾ? ನಾನು ಇವಾಗ ಫೇಶಿಯಲ್ ಅಂತ ಹೋದರೆ ನಾನು ಫೇಶಿಯಲ್ ಅಂತ ಮಾಡಿಸಿರೋದು ಯಾವಾಗ ಗೊತ್ತಾ, ನನ್ನ ತಮ್ಮನ ಮದುವೆ ಟೈಮಲ್ಲಿ. ಇವಾಗ ಅವನಿಗೆ ಮದುವೆ ಆಗಿಬಿಟ್ಟು 1 ವರ್ಷನೇ ಆಗೋಯ್ತು. ಆಮೇಲೆ ನಾನು ಹಂಗೆ ನಮ್ಮ ಮನೆ ಫಂಕ್ಷನ್ ಏನಾದರೂ ಇದ್ದರೆ ಆ ರೀತಿ ನಾನು ಫೇಶಿಯಲ್ ಅಂತ ಮಾಡಿಸೋದು. ಅದರ್ವೈಸ್ ನಾನು ಫೇಶಿಯಲ್ ಅಂತ ಏನು ಮಾಡಿಸಲ್ಲ. ನಾನು ಮನೆಯಲ್ಲಿ ವಾರಕ್ಕೆ ಏನಾದರೂ ಮುಖಕ್ಕೆ ಒಂದು ಫೇಸ್ ಪ್ಯಾಕು, ಹೋಮ್ ಮೇಡ್ ಫೇಸ್ ಪ್ಯಾಕ್ ಹಾಕ್ತೀನಿ. ಆದ್ದರಿಂದ ನಿಮಗೆ ನನ್ನ ಮುಖದಲ್ಲಿ ಏನಾದರೂ ಲೈಕ್ ಡಾರ್ಕ್ನೆಸ್ ಏನಾದರೂ ಕಾಣಿಸ್ತಾ ಇದೆಯಾ, ಇದು ನಾನು ಜಸ್ಟ್ ಇವಾಗ ಮುಖ ವಾಶ್ ಮಾಡ್ಕೊಂಬಂದು ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡೆ, ಒಂದು ನನ್ನ ಹಣೆ ಬೊಟ್ಟಿದೆ ನೋಡಿ. ನನ್ನ ಮುಖದಲ್ಲಿ ನಿಮಗೆ ಏನಾದರೂ ಫೇಶಿಯಲ್ ಮಾಡಿದಷ್ಟೇ ಗ್ಲೋ ಎಲ್ಲ ಇಲ್ವಾ, ಚೆನ್ನಾಗಿಲ್ವಾ. ವಾರಕ್ಕೆ ಒಂದಿನ ಆದರೂ ನೀವು ನಿಮಗೆ ಸ್ಕಿನ್ ಕೇರ್, ನಿಮ್ಮ ಹೇರ್ ಕೇರ್ ಎಲ್ಲ ಮಾಡಿಕೊಂಡ್ರೆ ನೀವು ಪಾರ್ಲರ್ಗೆ ಹೋಗುವ ಅವಶ್ಯಕತೆನೇ ಇರಲ್ಲ. ಮನೆಯಲ್ಲೇ ಚೆನ್ನಾಗಿ ಮಾಡ್ಕೋಬೋದು. ಅದಕ್ಕೆ ಕ್ಲಿಯರ್ ನಿಮಗೆ ಇದು ಬೇಕಾದ್ರೆ ನನ್ನ ಮುಖನೇ ನೋಡಿ. ನಾನು ಯಾವ ಜಾಸ್ತಿ ಒಂದು ಐಬ್ರೋಸ್ ಮಾಡಿಸ್ಕೊತೀನಿ, ಆಮೇಲೆ ಏನು ಮಾಡಿಸ್ಕೊಳ್ಳಲ್ಲ ನಾನು ನೋಡಿ. ಅದು ಇವಾಗ ನನಗೆ ಯೂಸ್ಫುಲ್ ಆಗಿರುವಂಥ ಒಂದು ಫೇಸ್ ಪ್ಯಾಕ್ನ ನಾನು ಇವತ್ತು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮನೆಯಲ್ಲಿರುವಂಥ ಐಟಮ್ಗಳೇ ಸಾಕು ಆಯಿತಾ. ಏನೆಲ್ಲ ಬೇಕು ಅಂತ ಹೇಳ್ತೇನೆ ನೋಡಿ. ಅಕ್ಕಿ ಹಿಟ್ಟು ಎಲ್ಲರ ಮನೆಯಲ್ಲಿರುತ್ತೆ. ಟೊಮ್ಯಾಟೊ ದಿನಾನು ಸಾಂಬಾರಿಗೆ ಏನಕ್ಕಾದರೂ ನಾವು ಯೂಸ್ ಮಾಡ್ತೀವಿ. ಹಾಲು ದಿನಾನು ಕಾಫಿ ಟೀಗೆ ನಮಗೆ ಹಾಲು ಬೇಕೇ ಬೇಕು ತಾನೆ. ಈ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನಿಮ್ಮ ಮುಖನ ನೀವು ಎಷ್ಟು ಗ್ಲೋ ಆಗಿ ಚೆನ್ನಾಗಿ ನೋಡ್ಕೋಬೋದು ಗೊತ್ತಾ. ವಾರದಲ್ಲಿ ಒಂದು ಸತಿ ಆದರೂ ಈ ಪ್ಯಾಕ್ನ ನೀವು ಹಾಕ್ಕೊಳ್ಳಿ. ನಿಮ್ಮ ಮುಖ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಗ್ಲೋ ಬರುತ್ತೆ. ಆಮೇಲೆ ಈಗ ಮೊಡವೆಗಳದ್ದು ಬ್ಲ್ಯಾಕ್ ಮಾರ್ಕ್ ಇದ್ದರೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ಅಕ್ಕಿ ಹಿಟ್ಟಿಂದ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ. ವಾರದಲ್ಲಿ ಒಂದು ಸತಿ ಆದರೂ ಈ ಪ್ಯಾಕ್ನ ಹಾಕ್ಕೊಳ್ಳಿ, ಸ್ಯಾಟರ್ಡೆ ಆರ್ ಸಂಡೇ. ನನಗೆ ನನ್ನ ಹೇರ್ ಕೇರ್ ಆ್ಯಂಡ್ ಸ್ಕಿನ್ ಕೇರ್ಗೆ ಸ್ಯಾಟರ್ಡೆ ಆರ್ ಸಂಡೇ ನನಗೋಸ್ಕರನೇ ಅಂತ ನಾನು ಮಾಡಿಬಿಟ್ಟಿದ್ದೀನಿ. ಸ್ಯಾಟರ್ಡೆ ಇಲ್ಲ ಸಂಡೇ ನಾನು ಹೇರ್ ಕೇರು ಸ್ಕಿನ್ ಕೇರ್ ಮಾಡ್ಕೋತೀನಿ. ಬನ್ನಿ ಫಸ್ಟ್ ಇದನ್ನು ನಾನು ಹೆಂಗೆಲ್ಲ ಮಿಕ್ಸ್ ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ಹಾಲಿನ ಕೆನೆ ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನು ಅಕ್ಕಿ ಹಿಟ್ಟು, 2ರಿಂದ 3 ಸ್ಪೂನ್. ಓಕೆನಾ? ಆಮೇಲೆ ಟೊಮ್ಯಾಟೊ ನೀರು, ಟೊಮ್ಯಾಟೊದ ರಸ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಮುಖಕ್ಕೆ ಹಾಕೋ ಪ್ಯಾಕ್ ರೆಡಿ ಆಯಿತು. ನೋಡ್ಕೊಂಬಂದ್ರಲ್ಲ, ಇವಾಗ ನಾವು ಇದನ್ನು ಮುಖಕ್ಕೆ ಹಚ್ಚೋಣ. ನೋಡಿ ನಾನು ಇಲ್ಲಿ ರೆಡಿ ತೊಗೊಂಬಂದಿದ್ದೀನಿ. ಇದನ್ನು ನೀವು ನಿಮ್ಮ ಮುಖ ನೀಟಾಗಿ ನೀವು ತೊಳೆದಿರಬೇಕು. ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಇದು ಸ್ಕ್ರಬ್ ಥರ ಆಗುತ್ತೆ ಆಯಿತಾ. ಫಸ್ಟ್ ಇದನ್ನು ಹಚ್ಕೊಂಡು ಹೇಳ್ತೀನಿ, ಆಮೇಲೆ ಹಚ್ಕೊಂಡು ನಂಗೆ ಮಾತಾಡೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ, ಯಾಕಂದರೆ ಟೈಟ್ ಆಗಿಬಿಡುತ್ತೆ ಅಕ್ಕಿ ಹಿಟ್ಟಲ್ಲ. ಅದಕ್ಕೆ ಇದನ್ನು ಮುಖಕ್ಕೆ ಹಚ್ಕೊಂಡು ಒಂದು 15 ಮಿನಿಟ್ಸ್ ಆರ್ 20 ಮಿನಿಟ್ಸ್ ನೀವು ಇಟ್ಕೋಬೇಕು. ಆಮೇಲೆ ಮುಖ ತೊಳಿಬೇಕಾದ್ರೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ನೀವು ಸ್ನಾನ ಮಾಡ್ಕೋಬೇಕಾದ್ರೂ ಮಾಡ್ಕೋಬೇಕು, ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಆವಾಗ ನಿಮ್ಮ ಮುಖದಲ್ಲಿರುವ ಬ್ಲ್ಯಾಕ್ ಹೆಡ್ಸು ಇಲ್ಲ ವೈಟ್ ಹೆಡ್ಸು, ಏನಾದರೂ ಬ್ಲ್ಯಾಕ್ ಸನ್ ಟ್ಯಾನ್ ಎಲ್ಲ ಇದ್ದಿದ್ರೆ ಅದೆಲ್ಲ ಹೋಗ್ಬಿಡುತ್ತೆ. ಓಕೆನಾ? ಇವಾಗ ನಾನು ಹಚ್ಕೋತೀನಿ. ನಾನು ಬಿಂದಿ ಫಸ್ಟ್ ಸ್ವಲ್ಪ ತೆಗೆದಿರ್ತೀನಿ.
ಮತ್ತು ನಿಮ್ಮ ಐಬ್ರೋಸಿಗೆ ಹಚ್ಕೋಬೇಡಿ, ಅದು ಸ್ವಲ್ಪ ಅಂಟಾಗಿರೋದ್ರೆ ಐಬ್ರೋ ಸ್ವಲ್ಪ ಹೋಗ್ಬೋದೇನೋ ಅಂತ. ಎಷ್ಟು ತಿಕ್ಕಾಗಿರುತ್ತೆ ನೋಡಿ, ಹಿಂಗೆ ಹಚ್ಕೋಬೇಕು. ಅಕ್ಕಿ ಹಿಟ್ಟಲ್ಲಿ ಎಷ್ಟೊಂದು ಉಪಯೋಗ ಇದೆ ಗೊತ್ತಾ ನಮ್ಮ ಸ್ಕಿನ್ನಿಗೆ. ನನಗಿಷ್ಟ ಆ್ಯಕ್ಚುಲಿ ಈ ಪ್ಯಾಕು. ವಾರದಲ್ಲಿ ಒಂದ್ಸತಿ ಆದರೂ ಹಚ್ಕೋತೀನಿ, ಇಲ್ಲ 2 ವಾರಕ್ಕೆ ಒಂದ್ಸತಿ ಆದರೂ. ನಾನು ಅರಿಶಿನೂ ಹಚ್ಕೋತೀನಿ, ಹಾಲಿನ ಕೆನೆ ಅರಿಶಿನೂ ಹಚ್ಕೋತೀನಿ. ಚೆನ್ನಾಗಿ ಹಚ್ಕೊಳ್ಳಿ. ಬೇಕಾದ್ರೆ ಇನ್ನೊಂದು ಲೇಯರು ಹಾಕ್ಕೊಳ್ಳಿ. ಇದು ಡ್ರೈ ಆಗಬೇಕು, ಒಂದು 20 ಮಿನಿಟ್ಸ್ ಆದರೆ ನೀವು ಮುಖದಲ್ಲಿ ಇಟ್ಕೋಬೇಕು. ನಾನು ಇದನ್ನು ಹಚ್ಚಿ ಇವಾಗ ಸ್ನಾನಕ್ಕೆ ಹೋಗೋದಿದೆ ನನಗೆ. ಸೊ 20 ಮಿನಿಟ್ಸ್ ಬಿಟ್ಟು ನಾನು ಆಮೇಲೆ ನಿಮ್ಗೆ ಸಿಗ್ತೀನಿ ಆಯಿತಾ. ನೀವು ಕತ್ತುಗೆ ಹಚ್ಚೋದನ್ನ ಮಿಸ್ ಮಾಡ್ಕೋಬೇಡಿ. ಕತ್ತುಗೆ ಹಚ್ಚಿ ನೋಡಿ, ನಾನು ಹಾಕ್ಕೊಂಡಿರೋ ಕ್ವಾಂಟಿಟಿ ನನ್ನ ಮುಖಕ್ಕೆ ಸರಿ ಆಯಿತು, ಖಾಲಿ ಆಗೋಯ್ತು. ನೀವು ಅದು ಮಾಡ್ತಾಯಿದ್ರೆ ನಿಮಗೂ ಗೊತ್ತಾಗುತ್ತೆ, ಎಷ್ಟು ವೇಸ್ಟ್ ಮಾಡ್ಕೋಬಾರ್ದು. ನಮ್ಮ ಅಮ್ಮ ಇದ್ದಿದ್ರೆ, ಅತ್ತೆ ಇದ್ದಿದ್ರೆ ಅವ್ರಿಗೂ ಕೊಡ್ತಾಯಿದ್ದೆ. ಸೊ ಇವತ್ತು ನಾನು ಒಬ್ಬಳೇ ಇರೋದಲ್ಲ, ಸೊ ನಂಗೊಬ್ಬಳಿಗೇ ಮಾಡಿಕೊಂಡೆ. ಇದನ್ನು ಟೀನೇಜರ್ಸು ಮಾಡ್ಕೋಬೋದು, ಕಾಲೇಜ್ಗೆ ಹೋಗೋರು, ಸ್ಕೂಲಿಗೆ ಹೋಗೋರು ಮಕ್ಕಳು ಮಾಡ್ಕೋಬೋದು. ಸ್ಕೂಲಿಗೆ ಹೋಗೋರು ಬೇಡ, ಟೀನೇಜಲ್ಲೇ ಇದೆಲ್ಲ ಬೇಡ, ಕಾಲೇಜ್ಗೆ ಹೋಗೋ ಮಕ್ಕಳು ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಲೈಕ್ ವಾರದಲ್ಲಿ ಒಂದ್ಸತಿ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ನಾನು ನಿಮ್ಮ ಅಕ್ಕ ಹೇಳ್ಕೊಟ್ಟಿರೋದಂತ ಎಲ್ರಿಗೂ ಹೇಳ್ಕೊಂಬನ್ನಿ ಚೆನ್ನಾಗಿದೆ ಅಂತ. ನಾನಿದು ಮಾಡಿದ್ದೀನಿ. ಕಿವಿಗೆ ಹಚ್ಕೋಬೇಕಾಯ್ತಾ, ಡೋಂಟ್ ಮಿಸ್ ಮಾಡ್ಕೋಬೇಡಿ ಕಿವಿಗೆ. ಇಲ್ಲ ಮುಖ ಒಂದು ಕಲರು, ಕಿವಿ ಒಂದು ಕಲರ್, ಕತ್ತೊಂದು ಕಲರ್ ಆಗುತ್ತೆ ಆಯಿತಾ. ಇವಾಗ ಇದು ಹಚ್ಚಿಬಿಟ್ಟೆ ಆಯ್ತಲ್ಲ, ನಾನಿನ್ನು 20 ಮಿನಿಟ್ಸ್ ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಸ್ನಾನ ಮಾಡಿ ಬಂದು ನನ್ನ ಮುಖದಲ್ಲಿ ಚೇಂಜಸ್ ನಿಮ್ಗೆ ಕಾಣಿಸುತ್ತೆ. ಚೇಂಜಸ್ ಏನಿರಲ್ಲ, ನನ್ನ ಸ್ಕಿನ್ನಲ್ಲಿ ಏನು ಸ್ಕಿನ್ ಪ್ರಾಬ್ಲಮ್ ಇಲ್ಲ ನನಗೆ, ಬಿಕಾಸ್ ನಾನು ಹೆಲ್ದಿ ರೂಟೀನ್ ಮಾಡ್ತಾ ಇದ್ದೀನಲ್ಲ. ಮತ್ತೇನು ಗೊತ್ತಾ, ನೀವು ನಿಮ್ಮ ಸ್ಕಿನ್ನು ಚೆನ್ನಾಗಿ ಗ್ಲೋ ಆಗಿ ಇರಬೇಕಾದ್ರೆ, ನಿಮ್ಮ ಸ್ಕಿನ್ನು ಚೆನ್ನಾಗಿ ಕಾಣಿಸ್ಬೇಕಾದ್ರೆ ನೀವು ಚೆನ್ನಾಗಿ ನೀರು ಕುಡಿಬೇಕು. ಹಬ್ಬ ಬಂದರೂ ಒಂದು 3 ಲೀಟ್ರ್ ಆದರೂ ನೀವು ದಿನಕ್ಕೆ ನೀರು ಕುಡಿಲೇಬೇಕು. ಆವಾಗ ಸ್ಕಿನ್ನು ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಆದರೂ ಎಕ್ಸಸೈಸ್ ಮಾಡಲೇಬೇಕು. ಆವಾಗಲೇ ನಿಮಗೆ ತುಂಬಾ ಗ್ಲೋ ಕಾಣಿಸುತ್ತೆ, ಹೆಲ್ದಿ ಸ್ಕಿನ್ ಕಾಣಿಸುತ್ತೆ. ಮತ್ತು ಇದೆಲ್ಲ ಸ್ವಲ್ಪ ನಿಮಗೆ ಗ್ಲೋ ಕಾಣಿಸ್ಬೋದು. ಆಮೇಲೆ ನೀವು ಹೆಲ್ದಿ ಆಗಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ. ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಿ ಚೆನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟಾಗುತ್ತೋ ಅಷ್ಟು ನೀರು ಕುಡ್ಕೊಂಬಿಡಿ. ಅದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಸ್ಕಿನ್ನಿಗಾಗಲಿ, ಹೆಲ್ತಿಗಾಗಲಿ, ಹಾರ್ಟಿಗಾಗಲಿ ಎಲ್ಲದಕ್ಕೂ ಉಪಯೋಗ ನಾವು ನೀರು ಕುಡಿಯೋದ್ರಿಂದ. ಚೆನ್ನಾಗಿ ನೀರು ಕುಡೀರಿ. ಆಮೇಲೆ ಒಂದು ಅರ್ಧ ಗಂಟೆ ಆದರೂ ಎಕ್ಸಸೈಸ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ. ಆಮೇಲೆ ರಾತ್ರಿ ಮಲಗೋ ಮುಂಚೆ ಒಂದು ಅರ್ಧ ಗಂಟೆ ವಾಕ್ ಮಾಡಿ. ಅಷ್ಟೇ ಸಾಕು, ನೀವು ಹೆಲ್ದಿಯಾಗಿ ಫಿಟ್ಟಾಗಿ ಇರ್ತೀರ. ಇವಾಗ ನಾನು ಅದೇ ಮಾಡ್ತಾ ಇರೋದು. ಸಣ್ಣನೂ ಆಗಿದ್ದೀನಿ, ಇನ್ನೂ ಸ್ವಲ್ಪ ಸಣ್ಣ ಆಗಬೇಕು. ಅದಕ್ಕೋಸ್ಕರ ನಾನು ಫಾಸ್ಟಿಂಗ್ ಎಲ್ಲ ಮಾಡ್ತೀನಿ. ಸೊ ಓಕೆ, ಎಲ್ರಿಗೂ ಒಂದೊಂದು ರೀತಿ ಇರುತ್ತೆ. ಬಟ್ ಹೆಲ್ದಿಯಾಗಿರಬೇಕಾದ್ರೆ ಇದೆಲ್ಲ ನೀವು ಫಾಲೋ ಮಾಡಿ. ಆವಾಗ ಸ್ಕಿನ್ನು ಚೆನ್ನಾಗಿರುತ್ತೆ, ಗ್ಲೋ ಆಗಿರುತ್ತೆ. ಹಾಗೆ ನ್ಯಾಚುರಲ್ ರೆಮಿಡಿನ ನಿಮ್ಮ ಮುಖಕ್ಕೆ ಹಚ್ಚುತ್ತಾ ಇರಿ. ಇದು ನಾನು ಮುಖ ಫೇಸ್ ವಾಶ್ ಎಲ್ಲ ಆದ ನಂತರ ನಾನು ನಿಮಗೆ ಸಿಗ್ತೀನಿ. ನಾನು ಜಸ್ಟ್ ಸ್ನಾನ ಮುಗಿಸ್ಕೊಂಡ್ಬಂದಿಸಿ ನಿಮಗೆ ಚೇಂಜಸ್. ನನಗೆ ಏನು ಗೊತ್ತಾ, ಸ್ವಲ್ಪ ಸಾಫ್ಟ್ ಫೀಲ್ ಆಗ್ತಾ ಇದೆ. ಏನು ಹಾಕಿಲ್ಲ ನಾನು. ಚೆನ್ನಾಗಿದ್ದೀರಾ? ಒಂದೊಂದು ಬೊಟ್ಟು ಇರೋದೇ ಮರ್ತೋಗ್ಬಿಡು. ನನ್ನ ಗಂಡ ಬೈತಾರೆ, ಬೊಟ್ಟಿಡ್ಕೋ ಅಂತ. ನೋಡಿ ಚೆನ್ನಾಗಿದೆ, ನೋಡಿ ಎಷ್ಟು ಗ್ಲೋ ಬಂದಿಲ್ವಾ? ನಿಮ್ಮದು ಮುಖಕ್ಕೆ ಏನು ಆಗ್ತೆ. ಫೇಸ್ ವಾಶ್ ಮಾಡಿಕೊಂಡೆ, ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಅದು ತುಂಬ ಟೈಟಾಗಿರುತ್ತೆ. ಚೆನ್ನಾಗಿ ನಿಮ್ಗೆ ಆದಷ್ಟು ನಿಮ್ಗೆ ಎಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್ ಇದೆಯಲ್ಲ ಅಲ್ಲೆಲ್ಲ ಚೆನ್ನಾಗಿ ಹಿಂಗೆ ಮಸಾಜ್ ಮಾಡಿಕೊಡಿ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಬ್ಯೂಟಿ ರೆಮಿಡಿ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಟ್ರೈ ಮಾಡಿ, ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ಯಾವುದೆಲ್ಲ ಫೇಸ್ ಪ್ಯಾಕ್, ಹೋಮ್ ಮೇಡ್ ಫೇಸ್ ಪ್ಯಾಕ್ ಎಲ್ಲ ಮಾಡ್ಕೋತೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಾರದಲ್ಲಿ ಒಂದಾದರೂ ನಾನು ಹೋಮ್ ರೆಮಿಡಿ ಫೇಸ್ ಪ್ಯಾಕ್ ನಿಮಗೆ ತೋರಿಸ್ತೀನಿ ಆಯಿತಾ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೇನು ಗೊತ್ತಾ, ನನ್ನ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರಬೇಕಾದ್ರೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಪ್ಲೀಸ್ ಕ್ಲಿಕ್ ಮಾಡಿ. ಆವಾಗ ನಿಮಗೆ ನಾನು ಹಾಕಿದಾಗಲೇ ನಿಮಗೆ ವಿಡಿಯೋ ನೋಡ್ಬೋದು. ಇಲ್ಲದಿದ್ದರೆ ವಿಡಿಯೋ ನಿಮಗೆ ಲೇಟಾಗಿ ಪಾಪಪ್ ಆಗುತ್ತೆ. ಇಲ್ಲ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ಬೇಗನೆ ನಿಮಗೆ ನೋಡೋಕ್ಕೆ ಸಿಗುತ್ತೆ, ಹಾಕಿದ ತಕ್ಷಣ ನೋಡೋಕ್ಕೆ ಸಿಗುತ್ತೆ. ಓಕೆನಾ? ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಸಿ ಯು, ಲಾಟ್ಸ್ ಆಫ್ ಲವ್. ಬಾಯ್.